ನಮಸ್ಕಾರಗಳು ಆತ್ಮೀಯ ಗೆಳೆಯರೇ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ. ಅವ್ರ ಬಗ್ಗೆ ಹೇಳೋಕ್ಕೆ ಪದಗಳೇ ಇಲ್ಲ. ಅಷ್ಟು ಎತ್ತರದ ವ್ಯಕ್ತಿತ್ವ, ಮಹಾನ್ ಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಹಿಂಗೆಲ್ಲ ಹೆಸರು ಮಾಡಿದಂಥ ಅದ್ಭುತ ವ್ಯಕ್ತಿತ್ವದ, ಆಕರ್ಷಕ ವ್ಯಕ್ತಿತ್ವದ ಮಹಾನ್ ಚೇತನ ಅವರು ಮಾಡಿರೋ ಕೆಲಸಗಳು ಅದನ್ನು ಅಜರಾಮರವಾಗಿ ಉಳಿಯುವಂತಕ್ಕಂಥ ಕೆಲಸಗಳು. ನಾವು ನಿಜವಾದ ಶ್ರದ್ಧಾಂಜಲಿ ಅಥವಾ ಗೌರವ ಅವರಿಗೆ ಸಲ್ಲಿಸೋದು ಅಂತಂದರೆ ಅವರ ಮಾಡಿರ್ತಕ್ಕಂಥ ಕೆಲಸಗಳನ್ನು, ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಕೆಲವಷ್ಟಾದರೂ ಅಳವಡಿಸ್ಕೊಳ್ಳುವಂಥ ಕೆಲಸ ಮಾಡೋದು. ಅವರು ನಿಜಕ್ಕೂ ಜ್ಞಾನದ ಸಾಗರವಾಗಿದ್ದರು ಗೆಳೆಯರೆ. ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಓದುವುದಕ್ಕೆ ಕರೆ ಕೊಟ್ಟರು. ಪ್ರತಿಯೊಬ್ಬರು ಜ್ಞಾನವನ್ನು ಪಡ್ಕೋಬೇಕು ಅನ್ನೋದು ಅವರ ಉದ್ದೇಶಗಳಲ್ಲಿ ಅತ್ಯಂತ ಮಹಾನ್ ಉದ್ದೇಶವಾಗಿತ್ತು. ಅಂಥ ಮಹಾನ್ ವ್ಯಕ್ತಿ ನೀಡಿದ ಸಂದೇಶಗಳನ್ನು ನಾವು ಚೆನ್ನಾಗಿ ಪುಸ್ತಕಗಳನ್ನು ಓದಿ ಜ್ಞಾನ ಹೆಚ್ಚಿಸ್ಕೊಂಡ್ರೆ ಸಮಾಜದ ಯಾವುದೇ ಕೆಲಸವನ್ನಾದರೂ ಯಶಸ್ವಿಯಾಗಿ ಮಾಡ್ಬೋದು. ನಾವು ಎಲ್ಲ ರೀತಿಯಿಂದ ಎತ್ತರಕ್ಕೆ ಬರ್ಬೋದು ಅಂತಕ್ಕಂಥ ಮಾತಂತೂ ಸತ್ಯವಾದ ಮಾತುಗಳೇ ಗೆಳೆಯರೆ. ಅವರಿಗೆ ನಾವು ಈ ದಿನದಂದು ವಿಶೇಷವಾದ ಗೌರವಗಳನ್ನು ನಾವು ಅವರ ಆದರ್ಶಗಳನ್ನು ಪಾಲಿಸುವುದರ ಮೂಲಕ ನೀಡೋಣ. ಜೊತೆಗೆ ಅವ್ರನ್ನ ಸದಾ ನೆನೆಸ್ಕೊಳ್ತಿರೋ ಕೆಲಸವನ್ನು ಕೂಡ ನಾವು ಮಾಡೋಣ. ಅಂಥ ಮಹಾತ್ಮರಿಂದನೇ ನಾವು ಒಂದು ಸದೃಢ ಭಾರತ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದೇವೆ. ಅವರು ಹಾಕಿಕೊಟ್ಟ ಅಡಿಪಾಯಗಳು ಇವತ್ತು ನಮ್ಮನ್ನು ದೊಡ್ಡ ಮಟ್ಟಕ್ಕೆ, ನಮ್ಮ ದೇಶದ ಹಿರಿಮೆ ಗರಿಮೆಯನ್ನು ಹೆಚ್ಚಿಸ್ತಾ ಇದೆ ಅಂತ ನಾವು ಹೇಳ್ಬೋದು ಗೆಳೆಯರೆ. ಅದೇ ಥರ ನನಗೆ ಓದುವ ವಿಚಾರಗಳನ್ನೆಲ್ಲ ಗಮನಿಸಿದಾಗ, ಜ್ಞಾನ ಹೆಚ್ಚಿಸ್ಕೋಬೇಕು ಅಂದಾಗ ನಾವು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದ್ದಂಗೆ, ಹೆಚ್ಚು ಹೆಚ್ಚು ಸ್ಥಳಗಳನ್ನು ನೋಡ್ದಂಗೆ, ಹಿಂದೆ ಹೇಳ್ತಾಯಿದ್ರು ದೇಶವನ್ನು ಸುತ್ತು ಕೋಶವನ್ನು ಓದು ಅಂತ. ಅಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಅವರು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋ ವಿಚಾರ ಬಂದಾಗ ನಾನು ಎಲ್ಲಕ್ಕಿಂತ ಮನಸ್ಸನ್ನು ಗೆಲ್ಲುವ ಕ್ರಿಯೆ ಭಾಳ ಮುಖ್ಯ ಆಗುತ್ತೆ. ಎಲ್ಲ ವಿಕ್ಟರಿಗಳಿಗಿಂತ ಸಮಾಜದಲ್ಲಿ ಮನುಷ್ಯ ತನ್ನ ಮೇಲೆ ತಾನು ಸಾಧಿಸಿಕೊಳ್ಳುವ ಜಯ ಮಹತ್ತರವಾದದ್ದು. ಆ ಥರ ನಾವು ಸಾಧಿಸ್ಕೋಬೇಕಾದ್ರೆ ನಾವು ಖಂಡಿತ ನನಗೆ ಪುಸ್ತಕಗಳನ್ನ ಹೆಚ್ಚು ಓದಿ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು. ಈ ಪ್ರಪಂಚದಲ್ಲಿ ಇನ್ ವರ್ಡ್ ನಥಿಂಗ್ ಇಸ್ ಗ್ರೇಟರ್ ದ್ಯಾನ್ ಮ್ಯಾನ್, ಇನ್ ಮ್ಯಾನ್ ನಥಿಂಗ್ ಇಸ್ ಗ್ರೇಟರ್ ದ್ಯಾನ್ ಮೈಂಡ್ ಅಂತಾರೆ. ಅಂದರೆ ಟೋಟಲಿ ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಕಾರಣ ಮನಸ್ಸೇ. ಬುದ್ಧ ಭಗವಾನ್ ಹೇಳೋದು ಕೂಡ ಅದೇ ಗೆಳೆಯರೆ. ನಾ ಹಲವಾರು ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ, ಮತ್ತೆ ಒಳ್ಳೆಯ ವಿಚಾರಗಳನ್ನ ಹೇಳಿದ್ರು ಏನು ತಪ್ಪಾಗಲ್ಲ. ಮನಸ್ಸಿನಂತೆ ಮಹಾದೇವ, ಮನೋಬಲವೇ ಮಹಾಬಲ, ಮನಸ್ಸಿದ್ದರೆ ಮಾರ್ಗ, ವೇರ್ ದೆರ್ ಇಸ್ ವಿಲ್ ದೆರ್ ಇಸ್ ಎ ವೇ ಅಂತ. ಅದಕ್ಕೆ ನನ್ನ 3 ಕೃತಿಗಳು, ಕೆಲವರು ಕೇಳ್ತಾರೆ ನೀವು ಮನಸ್ಸನ್ನೇ ಪ್ರಧಾನವಾಗಿ ಇಟ್ಕೊಂಡು ಯಾಕೆ ಬರಿತೀರಾ, ಬೇರೆ ಕೃತಿಗಳನ್ನೂ ಬರೀರಿ ಅಂತ. ಖಂಡಿತ ಮುಂದೆ ಒಳ್ಳೊಳ್ಳೆ ಬೇರೆ ಕೃತಿಗಳನ್ನೂ ಬರಿತೀವಿ. ಮೊದಲು ಬೇಸ್ಮೆಂಟ್, ಒಂದು ಯಾವುದೇ ಕಟ್ಟಡ ನಾವು ಮಾಡಬೇಕಾದ್ರೆ ಅಡಿಪಾಯ ಚೆನ್ನಾಗಿರ್ಬೇಕು ಗೆಳೆಯರೆ. ನಾವು ಮನಸ್ಸನ್ನು ಫಸ್ಟ್ ಸಬಲವಾಗಿ ಇಟ್ಕೊಂಡ್ರೆ, ನಮ್ಮನ್ನೇ ನಾವು ಗೆಲ್ಲುವ ಪ್ರಯತ್ನವನ್ನು ಮಾಡಿದ್ರೆ ನಾವು ಬೇರೆ ಯಾವ ಕೆಲಸವನ್ನಾದರೂ ಮಾಡ್ಬೋದು. ಅದಕ್ಕೋಸ್ಕರ ನಾವು ನನ್ನ ಕೃತಿಗಳು 3 ಕೃತಿಗಳು, ಮನಸ್ಸು ಆಗಲಿ, ಜೀವನ ಜೇನಾಗಲಿ, ಔದಾರ್ಯದ ಜೀವನ, ಮಾಧುರ್ಯದ ಮಧುವನ, ಅಥವಾ ಅನುಭವದ ಜೇನಾನಿ, ಅಮೃತದ ಸಂಜೀವಿನಿ, ಇವೆಲ್ಲವೂ ಕೂಡ ಮನಸ್ಸನ್ನು ನಾವು ಹೆಂಗೆ ಎತ್ತರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ನನ್ನ 4ನೇ ಕೃತಿ ಕೂಡ ವಿಶೇಷವಾಗಿದೆ. ಶರಣರ ಎಲ್ಲ ವಚನಗಳು, ದಾಸರ ಪದಗಳು, ಹೀಗೆ ಮಹನೀಯರ ವಚನಗಳು ಎಲ್ಲ ಒಂದು 50ರಿಂದ 60 ವಚನಗಳನ್ನು ಓದಿ ಅವುಗಳನ್ನ ಹೇಳಿ ಅವಕ್ಕೆ ಸಂಬಂಧಪಟ್ಟಂಗೆ ಅವಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ಬೇರೆ ಬೇರೆ ವಿಶ್ವದ ಬೇರೆ ಬೇರೆ ಗಣ್ಯರು ಕೂಡ ಅದನ್ನು ಹೆಂಗೆ ಅನುಮೋದಿಸಿದ್ದಾರೆ ಅನ್ನೋ ವಿಚಾರಗಳ ಬಗ್ಗೆ ಒಂದು ಕೃತಿಯನ್ನು ಬರೀಬೇಕು ಅಂತ ಇದ್ದೀನಿ. ತದನಂತರ ನೆನಪುಗಳ ಬಗ್ಗೆ, ಒಟ್ಟಾರೆ ಜೀವನದ ಬಗ್ಗೆ ಬರೆಯುವ ಪ್ರಯತ್ನಗಳನ್ನ ಮುಂದೆ ಮಾಡ್ತೀನಿ. ಇವತ್ತು ನಾವು ಜ್ಞಾನನಿಧಿ ಆಗಬೇಕು ಗೆಳೆಯರೆ. ಇವತ್ತು ಪ್ರಪಂಚದಲ್ಲಿ ಐಡಿಯಾಸ್ ರೂಲ್ ದಿ ವರ್ಲ್ಡ್, ನಾಲೆಡ್ಜ್ ಇಸ್ ಪವರ್ ಅಂತ. ನಮ್ಮ ಐಡಿಯಾಸ್ಗಳು ನಮ್ಮನ್ನು ರೂಲ್ ಮಾಡ್ತವೆ ಗೆಳೆಯರೆ. ನಾವು ಗಳಿಸುವ ಬಾಹ್ಯ ಸಂಪತ್ತುಗಳು ಎಷ್ಟೇ ಇದ್ದರೂ ಕೂಡ ಅವಕ್ಕೆಲ್ಲ ನಿಜವಾದ ಅರ್ಥ ಬರಬೇಕಾದ್ರೆ ನಾವು ಆಂತರಿಕವಾಗಿ ಸಂಪದ್ಭರಿತ ವ್ಯಕ್ತಿ ಆಗಬೇಕು ಗೆಳೆಯರೆ. ಅಂಥ ಪ್ರಯತ್ನಗಳನ್ನು ನಾವು ಯಶಸ್ವಿಯಾಗಿ ಮಾಡಬೇಕಾದ್ರೆ ನಾವು ಜ್ಞಾನಾರ್ಜನೆಯನ್ನು ಮಾಡ್ಕೋಬೇಕು. ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನ ಮಾಡಬೇಕು. ಮನಸ್ಸನ್ನು ಗೆಲ್ಲಬೇಕಾದ್ರೆ ನಾವು ಪ್ರಕೃತಿಯಿಂದನೂ ಕೂಡ ಹಲವು ಪಾಠಗಳನ್ನ ಕಲಿಬೋದು.
ನೋಡಿ ಎಷ್ಟು ಸುಂದರವಾದ ಪ್ರಕೃತಿ ನಮ್ಮ ಸುತ್ತ ಇದೆ. ನೇಚರ್ ಟೀಚರ್ಸ್ ಯು ವಾಟ್ ಯುವರ್ ಮದರ್ ಕಾಂಟ್ ಅಂತಾರೆ. ತಾಯಿ ಎಲ್ಲ ವಿಷಯನೂ ಕಳಿಸಿರ್ತಾರೆ. ಗಾಡ್ ಇಸ್ ನಾಟ್ ಎವೆರಿವೇರ್ ಸೊ ಯು ಮೇಡ್ ದಿ ಮದರ್ ಅಂತಾರೆ. ಅಂತ ತಾಯಿಯೂ ಕೂಡ ಕೆಲವು ವಿಷಯಗಳನ್ನ ಕಲಿಸೋಕ್ಕಾಗಲ್ಲ, ಅದನ್ನು ಪ್ರಕೃತಿ ಕಲಿಸುತ್ತೆ ಅಂತಾರೆ. ನಾವು ಪ್ರಕೃತಿಗಳಿಂದ, ಗುರು ಹಿರಿಯರಿಂದ, ತಾಯಿ ತಂದೆಯರಿಂದ, ಸಮಾಜದಲ್ಲಿ ಜ್ಞಾನಿಗಳಿಂದ, ಶಿಕ್ಷಕರಿಂದ, ಹೀಗೆ ಕೃತಿಗಳಿಂದ, ಎಲ್ಲ ಕಡೆಯಿಂದ ಗಾಂಧೀಜಿ ಹೇಳ್ತಾರೆ ಒಳ್ಳೆ ವಿಚಾರಗಳು ಯಾವ ಕಡೆಯಿಂದ ಹರಿದು ಬಂದರೂ ನಾವು ಸ್ವೀಕರಿಸಬೇಕು ಅಂತ. ಅದನ್ನು ನಾವು ಸ್ವೀಕರಿಸಬೇಕು, ನಮ್ಮ ಮನಸ್ಸನ್ನು ಸದೃಢವಾಗಿ ಹದ ಮಾಡ್ಕೋಬೇಕು. ಆಮೇಲೆ ನೀವು ಬೇಸ್ಮೆಂಟ್ ಚೆನ್ನಾಗಿದ್ರೆ ಎಂಥ ಕಟ್ಟಡನಾರು ಕಟ್ಬೋದು, ಸಣ್ಣ ಮನೆನಾರು ಕಟ್ಕೋಬೋದು, ನೀವು ದೊಡ್ಡ ಮನೆನಾರು ಕಟ್ಬೋದು. ಆ ಥರ ನಮಗೆ ನಾವು ಯಾವ ಕೆಲಸನ ಹೆಂಗೆ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ಎಲ್ಲಿ ಮೌನವಾಗಿರಬೇಕು. ಒಂದು ಸರಿ ಮಾತು ಎಷ್ಟು ಮುಖ್ಯನೋ ಮೌನನೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೈಲೆನ್ಸ್ ಇಸ್ ದ ಎಲಿಮೆಂಟ್ ವಿಚ್ ಗ್ರೇಟ್ ಥಿಂಗ್ಸ್ ಫ್ಯಾಷನ್ಸ್ ದೆಮ್ಸೆಲ್ಫ್ ಅಂತಾರೆ. ಮೌನಕ್ಕೂ ದೊಡ್ಡ ಶಕ್ತಿ ಇದೆ. ಮೌನವು ಅನೇಕ ವಸ್ತುಗಳಿಂದ ಶೃಂಗರಿಸಲ್ಪಡುತ್ತೆ. ಮೌನದಲ್ಲಿ ಅನೇಕ ವಸ್ತುಗಳು ಶೃಂಗಾರ ಮಾಡ್ಕೋತವೆ ಅಂತ ಹೇಳ್ತಾರೆ. ಹಾಗೆ ನಾವು ಮೌನವಾಗಿರೋದು ಹೇಗೆ, ಮಾತಾಡೋದು ಹೇಗೆ, ನಾವು ಸಮಾಜಮುಖಿಯಾಗಿರೋದು ಹೇಗೆ, ಹಾಗೆ ನಾವು ಎಲ್ಲಿ ಮಾತನಾಡಲೇಬೇಕಾಗುತ್ತೆ. ಅನ್ಯಾಯ ಅಕ್ರಮಗಳು ಕಂಡು ಬಂದಾಗ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಹೇಳ್ತಾರೆ ಕೆಲವರು, ಈ ಪ್ರಪಂಚದಲ್ಲಿ ಏನಾದರೂ ಕೆಟ್ಟ ನಡವಳಿಕೆಗಳಿದ್ದರೆ, ಅದಕ್ಕೆ ಕೆಟ್ಟ ಘಟನೆಗಳಿದ್ದರೆ ಅದಕ್ಕೆ ಕೆಟ್ಟವರ ನಡವಳಿಕೆಗಳು ಕಾರಣವಾಗುವುದರ ಜೊತೆಗೆ ಒಳ್ಳೆಯವರು ಮೌನ ವಹಿಸೋದು ಕಾರಣ ಆಗುತ್ತೆ. ಒಳ್ಳೆಯವರು ಪ್ರತಿಭಟನೆ ಮಾಡಬೇಕಾಗುತ್ತೆ, ಅನ್ಯಾಯಗಳನ್ನ ತಡಿಬೇಕಾಗುತ್ತೆ. ಆ ಥರ ನಾವು ಮನಸ್ಥಿತಿಯನ್ನು ನಾವು ರೂಢಿಸ್ಕೋಬೇಕಾದ್ರೆ ನಮ್ಮಲ್ಲಿ ಒಂದು ಮನೋ ದೃಢತೆ ಬೇಕಾಗುತ್ತೆ. ಆ ಒಂದು ಕೆಚ್ಚದೆಯ ಅನ್ಯಾಯವನ್ನು ಪ್ರತಿಭಟಿಸುವ ಶಕ್ತಿ ಬರಬೇಕಾದ್ರೆ ನಮಗೆ ಜ್ಞಾನದಿಂದ ಮಾತ್ರ ಸಾಧ್ಯ. ನಾವು ಯಾವುದೇ ವಿಷಯಗಳ ಬಗ್ಗೆ ಸಮಗ್ರವಾಗಿ ತಿಳ್ಕೊಂಡಿದ್ರೆ ನಾವು ಅದನ್ನು ಮಾಡ್ಬೋದು. ಆ ಮೂಲಕ ಒಂದು ಸಮಾಜ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ಬೋದು. ಹಾಗೆ ನಾವು ಗಳಿಸಿದ್ದನ್ನು ಬೇರೆಯವ್ರಿಗೂ ಕೊಡುವ ಪ್ರಯತ್ನ, ಕಾಯಕ, ನಿರಂತರ ಕಾಯಕ ಮಾಡಬೇಕು. ಹಾಗೆ ದಾಸೋಹ ಮಾಡಬೇಕು. ಅಂದರೆ ನಾವು ಸ್ವಲ್ಪನಾದರೂ ಸಮಾಜಕ್ಕೆ ಕೊಟ್ಟಾಗ, ಆ ಕೊಡುವ ರೀತಿ ಚೆನ್ನಾಗಿದ್ದಾಗ, ಅದು ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಅದರಿಂದ ಕೂಡ ಮತ್ತಷ್ಟು ಅದ್ಭುತಗಳು ನಡೀತವೆ ಗೆಳೆಯರೆ. ಅಂಥದಕ್ಕೆಲ್ಲ ನಾವು ಒಂದು ಒಳ್ಳೆಯ ದಾರಿಯನ್ನು ಹಾಕಬೇಕಾದ್ರೆ ನಾವು ಬೇರೆಯವರ, ನಮ್ಮ ಜೊತೆ ಇರತಕ್ಕಂಥ ಎಲ್ಲರ ಸಹಕಾರಗಳು ಮುಖ್ಯ. ಅವರ ಎಲ್ಲರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು. ಸಂತೋಷದ ಮನಸ್ಥಿತಿ ಯಶಸ್ಸನ್ನು ತಂದೆ ಕೊಡುತ್ತೆ. ನಾವು ಸಂತೋಷವಾಗಿರಬೇಕಾದ್ರೆ ಅದಕ್ಕೆ ರಾಜಮಾರ್ಗ ಅಂದರೆ ಬೇರೆಯವರ ಅಲ್ಲಿ ಸಂತೋಷವನ್ನು ಹುಟ್ಟಿಸ್ಬೇಕು, ಬೇರೆಯವರು ಸಂತೋಷವಾಗಿರೋಂಗೆ ನೋಡ್ಕೋಬೇಕು. ದ ವೇ ಟು ಹ್ಯಾಪಿ ಈಸ್ ಮೇಕ್ ಅದರ್ಸ್ ಹ್ಯಾಪಿ. ಹಾಗೆ ನಾವು ಸುತ್ತ ನಮ್ಮ ಇಡೀ ಪರಿಸರವನ್ನು ಅದ್ಭುತವಾಗಿ ಚೇತವಾರಿಯಾಗಿ ಇಟ್ಕೋಬೇಕಾದ್ರೆ, ಹಾಗೆ ಸಮಾಜ, ಒಂದು ಸದೃಢವಾದ ಸಮಾಜ ಕಟ್ಟಿ, ಸದೃಢವಾದ ಊರು ಕಟ್ಟಿ, ನಾಡು ಕಟ್ಟಬೇಕಾದ್ರೆ ನಮಗೆ ಜ್ಞಾನ ಅವಶ್ಯಕ. ಅದರಿಂದ ಹೆಚ್ಚು ಓದುವ ಪ್ರಯತ್ನ ಮಾಡಿ. ಇತ್ತೀಚೆಗೆ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಅನ್ನೋ ಒಂದು ಅಭಿಯಾನ ಸ್ಟಾರ್ಟ್ ಆಗಿದೆ. ಭಾಳ ಅರ್ಥಪೂರ್ಣವಾದ ಅಭಿಯಾನ. ಮೊಬೈಲ್ ಬಿಡಿ, ಪುಸ್ತಕ ಹಿಡೀರಿ. ಅದೇ ನಾವು ನಿಜವಾಗ್ಲೂ ಅಂಬೇಡ್ಕರ್ರಂಥ ಮಹಾನ್ ವ್ಯಕ್ತಿಗಳಿಗೆ ಕೊಡುವ ಗೌರವ ಅಂತ ಹೇಳ್ತಾ, ಇನ್ನು ಮುಂದಿನ ಸಂಚಿಕೆಯಲ್ಲಿ ಹಲವು ಹೊತ್ತು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹೇಳ್ತೀನಿ ಗೆಳೆಯರೆ. ಅಲ್ಲಿವರೆಗೆ ನಿಮಗೆ ನಮಸ್ಕಾರಗಳು.